ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಯಾವ ಕಾರ್ ಓಡಿಸಿದ್ರು ಅದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯ, ಅದು ನಾವು ಹಲವಾರು ಬಾರಿ ಗಮನನೇ ಹರಿಸಲ್ಲ ಅದ್ರ ಬಗ್ಗೆ. ಟೈರ್ ಪ್ರೆಷರ್. ಅದರಲ್ಲಿ 3 ವಿಷಯ ಇರುತ್ತೆ: ಕಡಿಮೆ ಗಾಳಿ, ಹೆಚ್ಚಿನ ಗಾಳಿ, ಸರಿಯಾದ ಗಾಳಿ. ಮೊದಲು ಕಡಿಮೆ ಗಾಳಿ ಬಗ್ಗೆ ಮಾತಾಡೋಣ. ಟೈರ್ ಗಾಳಿ ಕಡಿಮೆ ಇದ್ರೆ ಟೈರ್ ನೆಲಕ್ಕೆ ಹೆಚ್ಚಾಗಿ ಪ್ರೆಷರ್ ಬೀಳೋದ್ರಿಂದ ಇದರಿಂದ ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಟೈರ್ ಬೇಗ ಸವಿಯೋ ಸಾಧ್ಯತೆ ತುಂಬಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತು ಬ್ರೇಕ್ ಹಿಡಿಯೋದು ತುಂಬಾ ಕಷ್ಟ ಇರುತ್ತೆ. ಇದು ತುಂಬಾ ಅಪಾಯಕಾರಿ. ಹೆಚ್ಚು ಗಾಳಿ ಹಾಕ್ಸಿದ್ರೆ ಟೈರ್ ಮಧ್ಯ ಮಾತ್ರ ರೋಡ್ಗೆ ಸ್ಪರ್ಶ ಆಗುತ್ತೆ. ಇದರಿಂದ ಹಳ್ಳ ದಿನ್ನೆಯಲ್ಲಿ ತಮಗೆ ತುಂಬಾ ಹಾರ್ಡ್ನೆಸ್ ಕೊಡುತ್ತೆ ಮತ್ತೆ ಕೆಲವು ನಟ್ಟು ಬೋಲ್ಟ್ಗಳು ಲೂಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹುಷಾರು ಸ್ನೇಹಿತರೆ. ಸರಿಯಾದ ಗಾಳಿ ಬಗ್ಗೆ ಮಾತಾಡಬೇಕು ಆದ್ರೆ, ಸರಿಯಾದ ಗಾಳಿ ಇದ್ರೆ ಟೈರ್ ಸಂಪೂರ್ಣವಾಗಿ ನೆಲಕ್ಕೆ ಚಾಚಿ ಸುಗಮವಾಗಿ ಚಲಿಸುತ್ತದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದರಿಂದ ಸ್ಮೂತ್ ಡ್ರೈವಿಂಗ್, ಹೆಚ್ಚಾಗಿ ಮೈಲೇಜ್ ಕೊಡೋದು, ಗಾಡಿ ಟೈರ್ ಕೂಡ ಬಾಳಿ. ಹೆಚ್ಚಾಗಿ ಕಾರ್ಗಳಿಗೆ 32ರಿಂದ 36 PSI ಇರೋದು ಸಾಮಾನ್ಯ. ಆದ್ರೆ ಸದಾ ಕಂಪನಿಯವರು ಹೇಳೋದು PSI ಅನ್ನೇ ಫಾಲೋ ಮಾಡಿ ಅಂತ. PSI ಅಂದ್ರೆ ಏನು ಅಂತ ಕೇಳ್ತಿದ್ರಾ? PSI ಫುಲ್ ಫಾರ್ಮ್ ಬಂದು ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಟೈರ್ ಪ್ರೆಷರ್ ಎಷ್ಟಿರಬೇಕು ಅನ್ನೋದು ಈಗಾಗಲೇ ಕಂಪ್ನಿಯವರು ಹೇಳಿರ್ತಾರೆ. ಅದು ಇಲ್ಲಿದೆ ನೋಡಿ, ಡ್ರೈವರ್ ಡೋರ್ ಒಳಗೆ. ಇಲ್ಲಿ ಗೆಳೆಯರೆ, ಇಷ್ಟೇ ಸಿಂಪಲ್. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಇಂತಹ ಸಿಂಪಲ್ ಯೂಸ್ಫುಲ್ ಕಾರ್ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಅಷ್ಟೇ.